ಹಿಂದೆ ಎತ್ಕೊಳ್ಳೋದು. ಸೊಪ್ಪು ಯಜಮಾನ, ನಾಳೆ ದಿನ ನಿಮ್ಮ ಹಣ್ಣುಗಳು ಬಂದು ಇರಲ್ಲ ಬೆಳಗ್ಗೆನೆ. ತುಮಕೂರಿನ ಅಂತ್ರಸ್ನಳ್ಳಿ ಬಳಿ ಇರೋ ಎಪಿಎಂಸಿ ಮಾರ್ಕೆಟ್ನಲ್ಲಿ ನಿತ್ಯ ಜನ ಜಂಗುಳಿಯಿಂದ ಕೂಡಿರುತ್ತೆ. ರೈತರು ತಾವು ಬೆಳೆದ ಬೆಳೆಯನ್ನ ನೇರವಾಗಿ ಮಾರ್ಕೆಟ್ಗೆ ಬಂದು ಮಾರಾಟ ಮಾಡಿ ಹೋಗ್ತಾರೆ. ಮಾರ್ಕೆಟ್ನಲ್ಲಿ ನಿತ್ಯ ಸಾವಿರಾರು ಮಂದಿ ಜನರು ಬರ್ತಾ ಇರ್ತಾರೆ. ಹೀಗಿರುವಾಗ ವ್ಯಾಪಾರಸ್ಥರು ತಮ್ಮ ವ್ಯಾಪಾರವನ್ನ ಹೆಚ್ಚಿಸಿಕೊಳ್ಳಲು ರಸ್ತೆಯ ಎರಡು ಬದಿಯಲ್ಲಿರೋ ವ್ಯಾಪಾರಸ್ಥರು ಅಂಗಡಿಯಿಂದ ಸುಮಾರು 30 ಅಡಿಯಷ್ಟು ಮುಂದೆ ತರಕಾರಿಯನ್ನಿಟ್ಟುಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಇದರಿಂದ ರೈತರು ಹಾಗೂ ಗ್ರಾಹಕರು ಓಡಾಡಲು ಸಾಧ್ಯವಾಗದಷ್ಟು ಟ್ರಾಫಿಕ್ ಉಂಟಾಗಿತ್ತು. ಇನ್ನು ಹಬ್ಬ ಹರಿದಿನಗಳಲ್ಲಂತೂ ಕಾಲಿಡಲು ಸಾಧ್ಯವಾಗದಷ್ಟು ಟ್ರಾಫಿಕ್ ಕಿರಿಕಿರಿಯಾಗಿತ್ತು. ಹೀಗಾಗಿ ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ರೂ ವ್ಯಾಪಾರಸ್ಥರು ಮಾತ್ರ ಒತ್ತುವರಿಯಾಗ್ತಾ ಜಾಗವನ್ನ ಮಾತ್ರ ಬಿಟ್ಟು ಕೊಡ್ತಾ ಇರಲಿಲ್ಲ. ಇನ್ನು ಈ ಬಗ್ಗೆ ಸಾರ್ವಜನಿಕರು ಕೂಡ ಹಲವು ಬಾರಿ ದೂರು ನೀಡಿದ್ರು. ಹಲವು ದೂರುಗಳು ಹಾಗೂ ಮನವಿಗಳ ಬಳಿಕ ಇಂದು ದಿಢೀರ್ ಮಾರುಕಟ್ಟೆಗೆ ಭೇಟಿ ಕೊಟ್ಟ ಎಪಿಎಂಸಿ ಕಾರ್ಯದರ್ಶಿ ಪುಷ್ಪ ವ್ಯಾಪಾರಸ್ಥರನ್ನ ತರಾಟೆಗೆ ತೆಗೆದುಕೊಂಡ್ರು. ಅಲ್ಲದೆ ಒತ್ತುವರಿ ಮಾಡಿಕೊಂಡ ಜಾಗವನ್ನ ಸ್ಥಳದಲ್ಲಿ ನಿಂತು ತೆರವು ಮಾಡಿಸಿದ್ರು. ಇನ್ನೊಮ್ಮೆ ರಸ್ತೆ ಮಧ್ಯೆ ವ್ಯಾಪಾರ ಮಾಡಲು ಮುಂದಾದ್ರೆ ನೋಟಿಸ್ ಕೊಡುವುದಿಲ್ಲ ಅಥವಾ ಫೈನ್ ಹಾಕಲ್ಲ, ಬದಲಾಗಿ ಅಂಗಡಿಯ ಲೈಸೆನ್ಸ್ ಅನ್ನೇ ಕ್ಯಾನ್ಸಲ್ ಮಾಡಲಾಗುವುದೆಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು. ಅಂದ್ರೆ ಇದು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತಲ್ಲ, ಹಾಗಾಗಿ ಎರಡೂ ಬದಿಗಳಲ್ಲಿ ಯಾರು ಮುಂದೆ ಬಂದಿದ್ದಾರೆ ಅವರುಗಳು ಮುಂದೆ ಬರದಂಗೆ ಅವ್ರಿಗೆ ಏನು ನಾವು ಕೊಟ್ಟಿದ್ದೀವಿ ಆ ಜಾಗದಲ್ಲೇ ವ್ಯಾಪಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನು ತೆರವುಗೊಳಿಸ್ತಾ ಇದ್ದೀವಿ. ಇಲ್ಲ, ಇದು ತರಕಾರಿ ಮಾರ್ಕೆಟ್ ಆಗಿರೋದ್ರಿಂದ ಪ್ರತಿದಿನನೂ ಕ್ಲೀನಿಂಗ್ ನಡೀತಾನೆ ಇದೆ. ಈಗ ನೀವೇ ನೋಡ್ತಾ ಇದ್ದೀರಿ ನೋಡಿ, ಎಲ್ಲ ರೋಡು ಕ್ಲೀನ್ ಇದೆ. ಒಂದು ವೇಳೆ ಒಂದು ಚೂರು ಅಲ್ಲಿ ಇಲ್ಲಿ ಇದ್ರೂ ಕೂಡ ಪ್ರತಿದಿನ ನಾವು ತೆರವು ಮಾಡಿಸ್ತಾ ಇದ್ದೀವಿ. ಇಲ್ಲ ಇಲ್ಲ, ಮಾಡ್ತಾ ಇದ್ದಾರೆ ಪ್ರತಿದಿನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. ಇಲ್ಲ, ನೀರಿನ ವ್ಯವಸ್ಥೆ ಈಗ ಸರಿ ಮಾಡಿದ್ದೀವಿ. ಒಂದು ಪೈಪ್ ಏನೋ ಪ್ರಾಬ್ಲಮ್ ಇತ್ತು, ಈಗ ಕ್ಲಿಯರ್ ಮಾಡಿದ್ದೀವಿ. ಎಲ್ಲ ಪ್ರಾಬ್ಲಮ್ ಅಂತ ಇಲ್ಲ. ಇದು ಆಲ್ರೆಡಿ ನಾವು ಮೊದಲೇ ಇವರಿಗೆಲ್ಲ ಒಂದ್ಸಲ ಮೀಟಿಂಗ್ ಮಾಡಿದ್ದೀವಿ, ನೋಟಿಸ್ ಕೊಟ್ಟಿದ್ದೀವಿ, ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಇದು ಫೈನಲ್ಗೆ ಬಂದಿದ್ದೀವಿ. ನಿರಂತರವಾಗಿ ಇರುತ್ತೆ. ಮುಂದೆ ಒತ್ತುವರಿ ಆದರೆ ಮುಂದಿನ ದಂಡ ವಿಧಿಸುವಂಥದ್ದು ಇಲ್ಲ, ನಾವು ಅದು ಅವ್ರದ್ದು ಲೈಸೆನ್ಸ್ ಕ್ಯಾನ್ಸಲ್ ಮಾಡೋಕೆ ಕೇಂದ್ರ ಕಚೇರಿಯಿಂದ ಪರ್ಮಿಷನ್ ತಗೊಂಡು ಕ್ರಮ ತಗೊಳ್ತೀವಿ. ಇನ್ನು ಒತ್ತುವರಿ ತೆರವು ಮಾಡುವ ಬಗ್ಗೆ ಸಾರ್ವಜನಿಕರು ಪ್ರತಿಕ್ರಿಯೆ ನೀಡಿದ್ದು, ರಸ್ತೆ ಮಧ್ಯೆ ಮಾಡ್ತಾ ಇದ್ದ ವ್ಯಾಪಾರವನ್ನ ತೆರವು ಮಾಡಿದ್ರಿಂದ ಜನರಿಗೆ, ರೈತರಿಗೆ ತುಂಬಾ ಅನುಕೂಲವಾಗಲಿದೆ. ಇನ್ನು ಮುಂದೆ ಮಾರ್ಕೆಟ್ನಲ್ಲಿ ಯಾವುದೇ ಟ್ರಾಫಿಕ್ ಕಿರಿಕಿರಿಯಾಗಲ್ಲ. ಇದರಿಂದ ಜನರಿಗೆ ಹಾಗೂ ರೈತರಿಗೆ ತುಂಬಾ ಉಪಯೋಗ ಆಗಲಿದೆ ಎಂದು ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದ್ರು. ಇಲ್ಲಿ ಬಂದ್ರೆ ಗಾಡಿಯಲ್ಲಿ ನಿಲ್ಲಿಸ್ಬೇಕು, ಏನು ವ್ಯಾಪಾರ ಮಾಡಬೇಕು, ಯಾರಿಂದ ಬರೀ ಜನಗಳನ್ನೇ ಬರೀ ಇದನ್ನೇ ತಂದಿದೆ. ರೋಡೇ ಕಾಣಲ್ಲ. ಇಲ್ಲಿ ಬರೀ ಇದನ್ನೇ ಇಟ್ಕೊಳ್ತಾರೆ. ಇವತ್ತು ಹೋಗೋಕ್ಕೂ ಬರೋಕ್ಕಾಗಲ್ಲ, ಬರೋಕ್ಕೂ ಆಗೋದಕ್ಕಾಗಲ್ಲ, ಏನು ತೊಗೊಳಕ್ಕೂ ಆಗ್ತಿರಲಿಲ್ಲ. ಇವತ್ತು ನೋಡಿದ್ರೆ ಭಾಳ ಖುಷಿ ಆಯಿತು. ಇವತ್ತು ಎಷ್ಟು ಚೆನ್ನಾಗಿ ಇದನ್ನು ಇದು ಮಾಡ್ಯಾರ ಅಧಿಕಾರಿಗಳು ಮಾಡಿದಂಥ ಇವ್ರುಗಳು ಅಧಿಕಾರಿಗಳು ಎಲ್ರಿಗೂ ಕೃತಜ್ಞತೆಯನ್ನು ಅರ್ಪಿಸ್ತೀನಿ ನಾನು. ಯಾಕಪ್ಪ ಅಂತಂದರೆ ಎಷ್ಟು ನಾವು ಇಲ್ಲಿ ಬಂದರೆ ಯಾವ ರೀತಿ ಎಲ್ಲಿ ನಡ್ಕೊಡೋ ಕೂಡ ಆಗಲ್ಲ. ಒಂದು ವೆಹಿಕಲ್ ಬಂದುಬಿಟ್ರೆ, ಒಂದು ಬಸ್ಸು ಅಥವಾ ಈ ಅದು ಕಾರೋ ಏನಾದ್ರು ಬಂದುಬಿಟ್ರೆ ನಾವು ಟೂ ವೀಲರ್ನವ್ರು ಹೋಗೋದಕ್ಕಾಗೋದಿಲ್ಲ, ನಡ್ಕೊಂಬರಕ್ಕೆ ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ. ಇವತ್ತು ಮಾಡಿದಂಥ ಕೆಲಸ ಇದೇ ರೀತಿ ಮಾಡ್ಕೊಂಡು ಬಂದರೆ ಬಹಳ ಅನುಕೂಲ ಆಗುತ್ತೆ. ಎಲ್ಲ ಗ್ರಾಹಕರ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಮುಂಚೆ ಅಂದರೆ ಎಲ್ಲ ರೋಡಾಗಿರೋ ಅಂಗಡಿಗಳು ಜನಗಳು ಅಡ್ಡಾಡೋಕ್ಕಾಗ್ತಿರಲಿಲ್ಲ, ಮಾರ್ಕೆಟಿಗೆ ಜನ ಬರ್ತಿರ್ಲಿಲ್ಲ, ವೆಹಿಕಲ್ಗಳು ಯಾರು ಬಂದರೆ ವೆಹಿಕಲ್ ಅಡ್ಡಾಡೋಕ್ಕಾಗ್ತಿರಲಿಲ್ಲ. ಇವತ್ತೊಂಚೂರು ಫ್ರೀ ಆಗೈತೆ. ಹಿಂಗೆ ಇದ್ದರೆ ಒಳ್ಳೆಯದು. ಯಾಕೆ ಅಂದರೆ ಇವು ತುಂಬ ಆರಾಮಾಗಿದೆ. ಬರೋರು ಹೋಗೋರು ಎಲ್ಲ ಆರಾಮಾಗಿ ಓಡಾಡ್ತಾರೆ. ವೆಹಿಕಲ್ಲೇ ಗೂಡ್ಸ್ ಗಾಡಿಗಳು ಆರಾಮಾಗಿ ಹೋಗ್ತವೆ ಬರ್ತವೆ. ಹಿಂಗೆ ಇದ್ರೆ ಒಳ್ಳೇದು. ಆದರೆ ಇರಲ್ಲ ಈ ಥರ 2-3 ದಿನದಲ್ಲಿ ತಿರ್ಗಾ ಮತ್ತೆ ರೋಡಿಗೆ ಬರ್ತಾರೆ. ಆ ಥರ ಬರ್ದಂಗೆ ನೋಡ್ಕೊಬೇಕು ಅಷ್ಟೇ ಅಧಿಕಾರಿಗಳು. ಟ್ರಾಫಿಕ್ ಅಂದರೆ ಎಲ್ಲರದ್ದು ಪ್ರಾಬ್ಲಮ್ ಇದೆ. ಇಲ್ಲಿ ಅಂಗಡಿಯವ್ರು ಇವ್ರದ್ದು ಪ್ರಾಬ್ಲಮ್ ಇದೆ, ನಮ್ಮದು ಪ್ರಾಬ್ಲಮ್ ಇದೆ. ನಾವು ಎಲ್ಲ ತಗೊಂಡು ಒಳಗೆ ಬರಬಾರ್ದು, ಇವರು ಜಾಸ್ತಿ ಮುಂದೆ ಇಕ್ಕಬಾರ್ದು. ಇದು ಒಳ್ಳೆ ಕೆಲಸ. ಇವ್ರಿಗೂ ವ್ಯಾಪಾರ ಮಾಡ್ಕೊಂಡು ಮುಂದೆ ಬರ್ತಾ ಇರ್ತಾರೆ, ಆಗ್ಲಿ ಅಂತ. ಜನಗಳಿಗೂ ಅನುಕೂಲ ಆಗ್ಬೇಕಲ್ವಾ. ಒಟ್ನಲ್ಲಿ ಎಪಿಎಂಸಿ ಮಾರ್ಕೆಟ್ ಆರಂಭವಾದ ದಿನದಿಂದ ರಸ್ತೆ ಮಧ್ಯೆಯೇ ವ್ಯಾಪಾರ ಮಾಡ್ತಾ ಇದ್ರು. ಇದರಿಂದ ಸಾಕಷ್ಟು ತೊಂದರೆ ಉಂಟಾಗ್ತಾ ಇತ್ತು. ಜನರಂತೂ ಹಿಡಿಶಾಪ ಹಾಕ್ತಾ ಇದ್ರು. ಆದ್ರೀಗ ಎಪಿಎಂಸಿ ಕಾರ್ಯದರ್ಶಿ ಎಚ್ಚೆತ್ತುಕೊಂಡು ಒತ್ತುವರಿ ತೆರವು ಮಾಡಿದ್ದು ಜನರಂತೂ ಸಂತಸಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.